ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ರಿಯಲ್ಮಿನವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ರಿಯಲ್ಮಿ C85 5G ಅಂತ ಒಂದು ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನ್ ಇದೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಈ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಸ್ಮಾರ್ಟ್ಫೋನು ಒಂದು 12-13 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದಾ ಅಂತ. ಐ ಹೋಪ್ ಅಷ್ಟರಲ್ಲೇ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಈ ಫೋನ್ನ ಬಾಕ್ಸ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಇದರೊಳಗಡೆ ನಮಗೆ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಒಂದು ಸಿಮ್ ಎಜೆಕ್ಷನ್ ಪಿನ್ನು, ಆಮೇಲೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ. ಬ್ಯಾಕ್ ಕವರ್ ಕ್ವಾಲಿಟಿ ಚೆನ್ನಾಗಿದೆ. ಇದ್ರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಿದೆ. ತುಂಬ ಪ್ರೀಮಿಯಮ್ ಆಗಿ ಯುನೀಕ್ ಆಗಿರೋ ರೀತಿ ಇದೆ. ಬರ್ತೀನಿ ಆಮೇಲೆ ಅದಕ್ಕೆ. ಇದ್ರ ಕೆಳಗಡೆ 45 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜಿಗೆ ಇನ್ ಕೇಸ್ ಇದು 12-13 ಸಾವಿರ ರೂಪಾಯಿಗೆ ಲಾಂಚ್ ಆದರೆ ಸೂಪರ್. ಕೊನೆಯದಾಗಿ ಒಂದು USB Type-C ಚಾರ್ಜಿಂಗ್ ಕೇಬಲ್ಲು, Type-A ಇಂದ Type-C. ಇದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ತುಂಬ ಯುನೀಕ್ ಕಲರನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್, ಪರ್ಪಲ್ ಕಲರು. ಇದ್ರ ಮೇಲೆ ಒಂದು ಯುನೀಕ್ ಪುಕ್ಕದ ಟೆಕ್ಸ್ಚರ್ ನೋಡೋಕ್ಕೆ ಸಿಗ್ತಾ ಇದೆ. ತುಂಬ ಇಂಪ್ರೆಸ್ ಮಾಡ್ತು ನನಗೆ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಫೋನ್ 215 ಗ್ರಾಮ್ ವೆಯ್ಟ್ ಇದೆ ಮತ್ತು 8.38 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗ್ಲಾಸ್ ಸಿಗ್ತಾ ಇದೆ. ಯಾವ ಗ್ಲಾಸ್ ಅಂತೆಲ್ಲೂ ಕೂಡ ಸ್ಪೆಸಿಫೈ ಮಾಡಿಲ್ಲ. ಆಲ್ರೆಡಿ ಈ ಫೋನ್ ಗ್ಲೋಬಲಲ್ಲಿ ಲಾಂಚ್ ಕೂಡ ಆಗಿದೆ. ಆ ವೆಬ್ಸೈಟಲ್ಲೂ ಕೂಡ ಈ ಫ್ರಂಟ್ ಗ್ಲಾಸ್ ಬಗ್ಗೆ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಬೆಸಲ್ಸ್ ಎಲ್ಲ ಕಡಿಮೆನಿದೆ. ಈವನ್ ಬಾಟಮ್ ಬೆಸಲ್ಲೂ ಕೂಡ ಈ ಪ್ರೈಸ್ ರೇಂಜಿಗೆ ಪರವಾಗಿಲ್ಲ ಅಂತೀನಿ. ಫ್ರಂಟಲ್ಲಿ ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ ಮತ್ತು ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಸಿಗ್ತಿದೆ. ಫ್ರಂಟಿಂದ ಚೆನ್ನಾಗಿ ಕಾಣುತ್ತೆ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಪ್ಲಾಸ್ಟಿಕ್ ಬ್ಯಾಕು. ಆಗಲೇ ಹೇಳ್ದಂಗೆ ಟೆಕ್ಸ್ಚರ್ ಅಂತೂ ತುಂಬ ಇಂಪ್ರೆಸ್ ಮಾಡ್ತು. ಪುಕ್ಕದ ಡಿಸೈನು, ಒಂಥರ ಮ್ಯಾಟ್ ಫಿನಿಶ್ ಇದೆ. ಸ್ಮಡ್ಜಸ್ ಕೂಡ ಆಗಲ್ಲ, ಸಕ್ಕತ್ತಾಗಿ ಕಾಣುತ್ತೆ. ಈ ಕಲರ್ ಅಂತೂ ನಂಗೆ ತುಂಬ ಇಂಪ್ರೆಸ್ ಮಾಡ್ತು. ಇನ್ನೊಂದು ಕಲರ್ ಇದೆ, ಬ್ಲ್ಯಾಕ್ ಕಲರು. ಇಷ್ಟ ಬಂದಿದ್ದು ಪರ್ಚೇಸ್ ಮಾಡ್ಬೋದು. ಈ ಫೋನ್ನ ಹಿಂದೆ ಒಂದೇ ಕ್ಯಾಮ್ರಾ ಇರೋದು, ಬಟ್ ನೋಡೋದಕ್ಕೆ 3 ಕ್ಯಾಮ್ರಾ ರೀತಿ ಕಾಣುತ್ತೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ಜೊತೆಗೆ ಒಂದು LED ಇಂಡಿಕೇಟರ್ ಸಹ ಇದೆ. ಇದಕ್ಕೆ ಪಲ್ಸ್ ಲೈಟ್ ಅಂತ ಕರೀತಾರೆ. ಇದನ್ನು ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ನೋಟಿಫಿಕೇಷನು, ಕಾಲ್ಸು, ಮ್ಯೂಸಿಕ್ ಪ್ರತಿಯೊಂದಕ್ಕೂ ಕೂಡ RGB ಕಸ್ಟಮೈಸೇಷನ್ ಆಪ್ಷನ್ ಇದೆ. ಸೊ ಹಿಂದ್ಗಡೆಯಿಂದ ಈ ಫೋನ್ ಸಖತ್ತಾಗಿ ಕಾಣುತ್ತೆ. ಈ ಫೋನಲ್ಲಿ USB Type-C ಪೋರ್ಟ್ ಇದೆ. ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ಮನ್ನು ನಾವು ಹಾಕೊಬೋದು. ಮತ್ತು ಈ ಫೋನ್ಗೆ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಷನ್ ಕೂಡ ತಗೊಂಡಿದ್ದಾರೆ ಮತ್ತು IP69 ವಾಟರ್ ಮತ್ತು ಡಸ್ಟ್ ರೆಸಿಸ್ಟೆಂಟ್ ರೇಟಿಂಗ್ ಸಹ ಇದೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಪ್ರೈಸ್ ರೇಂಜಿಗೆ ಆ್ಯಕ್ಚುಲಿ ಚೆನ್ನಾಗಿದೆ ಅನಿಸ್ತು. ಲುಕ್ಕು ಅಂತೂ ತುಂಬ ಇಂಪ್ರೆಸ್ ಮಾಡ್ತು. ಈ ಕಲರ್ ಅಂತೂ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂದರೆ 6.8 ಇಂಚಿಂದು HD+ ರೆಸೊಲ್ಯೂಷನ್ನ ಹೊಂದಿರುವಂಥ IPS ಡಿಸ್ಪ್ಲೇ. ಫುಲ್ HD ಕೊಟ್ಟಿದ್ರೆ ನಂಗೆ ಅನ್ನಿಸ್ತಂಗೆ ಚೆನ್ನಾಗಿರ್ತಾ ಇತ್ತು. ಅದನ್ನು ಕಾಂಪನ್ಸೇಟ್ ಮಾಡೋದಕ್ಕೆ ಈ ಫೋನಲ್ಲಿ 144 ಹರ್ಟ್ಸಿಂದು ಅಡಾಪ್ಟಿವ್ ರಿಫ್ರೆಶ್ ರೇಟನ್ನು ಕೊಟ್ಟಿದ್ದಾರೆ. ಸೂಪರ್ ವಿಷಯ ಅಂತೀನಿ. ಮತ್ತು ಹೆವಿ ಬ್ರೈಟಾಗಿ ಸಹ ಇದೆ. ಐ ಬ್ರೈಟ್ನೆಸ್ ಮೋಡಲ್ಲೇ 1200 ನಿಟ್ಸ್ ತನಕ ಡಿಸ್ಪ್ಲೇ ಬ್ರೈಟ್ ಆಗುತ್ತೆ. ಸೊ ಇದು 8 ಬಿಟ್ ಡಿಸ್ಪ್ಲೇ ಆಯಿತಾ. 10 ಬಿಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ವೆಟ್ ಟಚ್ ಸಹ ಇದೆ. ಕೈ ಒದ್ದಾಗಿದ್ರೂ ಸಹ ವರ್ಕ್ ಆಗುತ್ತೆ ಡಿಸ್ಪ್ಲೇ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ಸದ್ಯಕ್ಕೆ 2 ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. 4GB ರ್ಯಾಮು, 128GB ಸ್ಟೋರೇಜು. ನಂಗೆ ಅನ್ನಿಸ್ತಂಗೆ ಸದ್ಯಕ್ಕೆ 4GB ರ್ಯಾಮ್ ವೇರಿಯಂಟ್ ತಗೊಳಕ್ಕೆ ಹೋಗ್ಬೇಡಿ ಆಯಿತಾ. 4GB 2025ನೇ ಇಸ್ವಿಯಲ್ಲಿ ತುಂಬ ಕಡಿಮೆ ಆಯಿತು. ತೊಗೊಂಡ್ರೆ ಮಿನಿಮಮ್ 6GB ತೊಗೊಳ್ಳಿ. 6GBನೂ ಕಡಿಮೆ ಅಂತೀನಿ. 4GB 128GB, ಇನ್ನೊಂದು 6GB 128GB 2 ವೇರಿಯಂಟ್ ಇದೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ LPDDR4X ಮತ್ತು UFS 2.2 ಸ್ಟೋರೇಜ್ ಇದೆ. ಸೊ ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಎಲ್ಲರೂ ಕೂಡ ಈ ಪ್ರೈಸ್ ರೇಂಜಿಗೆ ಹಾಕುವಂಥ ಪ್ರೊಸೆಸರ್ನ ಇವರು ಕೂಡ ಹಾಕಿದ್ದಾರೆ. ಮೀಡಿಯಾಟೆಕ್ಕಿಂದು ಡೈಮೆನ್ಸಿಟಿ 6300 ಪ್ರೊಸೆಸರ್ ಆಯಿತಾ. ನಾವು ಅಂತೂ ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ ಸುಮಾರು 5,40,000 ರೇಟಿಂಗನ್ನು ಕೊಡ್ತಾ ಇದೆ. ಸೊ ಈ ರೇಟಿಂಗು ಓಕೆ ಅಂತೀನಿ. ಇನ್ನು ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡ್ದಂಗೆ ಬ್ಯಾಟ್ರಿ ಡ್ರೈನ್ ತುಂಬ ಕಡಿಮೆನೇ ಆಯಿತು ಆಯಿತಾ. ಸೊ ಏನಕ್ಕೆ ಅಂದರೆ ಇದು ಅಂತದ್ದು ಬೆಂಚ್ ಮಾರ್ಕನ್ನು ಲೈಟ್ ವೇರಿಯಂಟ್ ಇನ್ಸ್ಟಾಲ್ ಮಾಡಿಕೊಂಡಿದೆ. ಅದು ಜಾಸ್ತಿ ಪರ್ಫಾಮೆನ್ಸನ್ನು ಮಾಡೋದಿಲ್ಲ. ಬ್ಯಾಟ್ರಿ ಕನ್ಸಂಪ್ಷನ್ ಕೂಡ ಅಷ್ಟು ಮಾಡಲ್ಲ. ಅದರಿಂದ ಒಂದು 3-4% ಬ್ಯಾಟ್ರಿ ಕನ್ಸ್ಯೂಮ್ ಆಗುತ್ತೆ ಅಷ್ಟೇ. ಇನ್ನು ಟೆಂಪ್ರೇಚರ್ ವೇರಿಯೇಷನ್ ಕೂಡ ಅಷ್ಟೇ
ತುಂಬ ಏನು ಜಾಸ್ತಿ ಆಗಲಿಲ್ಲ, 39 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯಿತು. ಇನ್ನು ಗೀಗ್ ಬೆಂಚ್ ಸ್ಕೋರ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಗೇಮಿಂಗ್ ಟೆಸ್ಟ್ ನಾವು ಮಾಡ್ದಂಗೆ ಗೇಮರ್ಸ್ಗಳಿಗೆ ಅಲ್ಲ, ಎಂಟ್ರಿ ಲೆವೆಲ್ 5G ಸ್ಮಾರ್ಟ್ಫೋನು, BGMIನ ಬೇಸಿಕ್ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಓಕೆ ಪ್ರೋಸೆಸರ್ ಅಂತೀನಿ ಗೇಮರ್ಸ್ಗಳಿಗೆ. ಸೊ ನೋಡ್ರಪ್ಪ, ಒಂದು ಎಂಟ್ರಿ ಲೆವೆಲ್ 5G ಪ್ರೋಸೆಸರ್ ಇದು. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ 10,000 ರೇಂಜಲ್ಲಿ ನೀವು ಮೆಜಾರಿಟಿ ಯಾವ ಫೋನ್ ತೊಗೊಂಡ್ರೂ ಕೂಡ ಸಿಮಿಲರ್ ಪರ್ಫಾರ್ಮೆನ್ಸೇ ನಿಮಗೆ ಸಿಗುತ್ತೆ. ಇದರಲ್ಲೂ ಕೂಡ ಅದೇ ಸಿಗ್ತಾ ಇದೆ ಅಂತ ಅನ್ಸುತ್ತೆ. ಇನ್ನೊಂದು 2-3 ಸಾವಿರ ನೀವು ಜಾಸ್ತಿ ಹಾಕಿದ್ರೆ ಇನ್ನೂ ಪವರ್ಫುಲ್ ಆಗಿರುವಂಥದ್ದು ಸಿಗುತ್ತೆ. ಒಟ್ಟಿನಲ್ಲಿ ಈ 12-13 ಸಾವಿರ ರೂಪಾಯಿಗೆ ಒಂಥರ ಕಡಿಮೆ. 10,000 ರೂಪಾಯಿಗೆ ಓಕೆ ಅಂತೀನಿ, 12-13 ಸಾವಿರ ರೂಪಾಯಿಗೆ ಸ್ವಲ್ಪ ಕಡಿಮೆ ಅನಿಸುತ್ತೆ. ಡೈಮಂಡ್-ಸಿಟಿ 7,300-400 ಕೊಟ್ಟಿದ್ರೆ ನಂಗೆ ಅನ್ನಿಸ್ತಂಗೆ ಚೆನ್ನಾಗಿರ್ತದೆ. ಬೇರೆ ಬ್ರ್ಯಾಂಡ್ ಅವ್ರು ಈ ಪ್ರೈಸ್ ರೇಂಜ್ಗೆ ಕೊಡ್ತಾ ಇದ್ದಾರೆ, 13,000 ರೂಪಾಯಿ ಕೊಡ್ತಾ ಇದ್ದಾರೆ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಈ ಫೋನ್ನ ಹಿಂದೆ ಸಿಂಗಲ್ ಕ್ಯಾಮ್ರಾ, ಯಾವುದೇ ಗಿಮಿಕ್ ಇಲ್ಲ ಆಯಿತಾ, ಸೂಪರ್ ವಿಷಯ. ಸಿಂಗಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ, 50 MP ಸೋನಿ IMX852 ಸೆನ್ಸರ್, ಒಳ್ಳೆ ಸೆನ್ಸರ್. ಇದರಲ್ಲಿ ಬರುವಂಥ ಫೋಟೋಸ್ ನನಗೆ ಆ್ಯಕ್ಚುಲಿ ಇಂಪ್ರೆಸ್ ಮಾಡಿದ್ವು ಆಯಿತಾ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಿಂಗಲ್ ಕ್ಯಾಮ್ರಾ ಆಗಿದ್ರು ಸಹ ಪೋಸ್ಟಲ್ಲಿ ತುಂಬ ಪ್ರೋಸೆಸ್ ಮಾಡುತ್ತೆ ಅನ್ನಿಸ್ತು. ಔಟ್ಪುಟ್ ನನಗೆ ಡೇ ಲೈಟಲ್ಲಿ ಲೋ ಲೈಟಲ್ಲೂ ಕೂಡ ಚೆಕ್ ಮಾಡಿದ್ದೀನಿ. ಆ್ಯಕ್ಚುಲಿ ಕಲರ್ಸ್ ಎಲ್ಲ ಸಕಲಾಗಿ ಬರ್ತಾ ಇದೆ. ಔಟ್ಡೋರ್ ಶಾಟ್ಸ್ನ ನಿಮಗೆ ತೋರಿಸ್ತೇನೆ. ಪೋರ್ಟ್ರೇಟ್ಸ್ ಕೂಡ ಆ್ಯಕ್ಚುಲಿ ಬ್ಯಾಕ್ಗ್ರೌಂಡ್ ಬೊಕ್ಕೆ ಎಲ್ಲ ಅಂದರೆ ಎಡ್ಜ್ ಡಿಟೆಕ್ಷನ್ ಎಲ್ಲ ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಸ್ಟಿಲ್ ಆ ಕಲರ್ಸ್ ನನಗೆ ತುಂಬ ಇಂಪ್ರೆಸ್ ಮಾಡಿ ನೋಡೋದಕ್ಕೆ ಚೆನ್ನಾಗಿದೆ ಗುರು. ಯಾವುದೋ ಒಂದು 20-25 ಸಾವಿರ ಫೋನಲ್ಲಿ ತೆಗ್ದಿರೋದ ಅನ್ನೋ ಲೆವೆಲ್ಗಿದೆ ಅಂತ ಅನ್ನಿಸ್ತು ಆಯಿತಾ. ಪ್ರೋಸೆಸ್ ತುಂಬ ಪ್ರೋಸೆಸ್ ಮಾಡುತ್ತೆ. ನನಗೆ ಸ್ಯಾಂಪಲ್ ತುಂಬ ಇಷ್ಟ ಆಯಿತು, ನಾನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಆಯಿತಾ. ಲೋ ಲೈಟಲ್ಲೂ ಕೂಡ ಆ್ಯಕ್ಚುಲಿ ಲಾಂಗ್ ಎಕ್ಸ್ಪೋಜರ್ ಶಾಟನ್ನು ತೆಗೆಯುತ್ತೆ. ಪ್ರೋಸೆಸ್ ಮಾಡೋ ಔಟ್ಪುಟ್ ಚೆನ್ನಾಗಿ ಕೊಡ್ತಿದೆ ಆ್ಯಕ್ಚುಲಿ. ಇನ್ನು ಸೆಲ್ಫಿ ಕ್ಯಾಮ್ರಾ 8 MP ಇದು ಕೂಡ ಆ್ಯಕ್ಚುಲಿ ಇಷ್ಟ ಆಯ್ತು ನನಗೆ. ಔಟ್ಡೋರಲ್ಲೂ ತೆಗೆದಿರುವಂಥ ತೋರಿಸ್ತಾ ಇದ್ದೀನಿ, ಕ್ಲಾರಿಟಿ ಚೆನ್ನಾಗಿದೆ ಅನ್ನಿಸ್ತು. ಈವನ್ ಲೋ ಲೈಟಲ್ಲೂ ಕೂಡ ಅಷ್ಟೇ, ಫ್ರಂಟಲ್ಲಿ ಡಿಸ್ಪ್ಲೇ ಸ್ವಲ್ಪ ಬ್ರೈಟ್ ಆಗಿಬಿಟ್ಟು ನಿಮಗೆ ಔಟ್ಪುಟನ್ನು ಕೊಡುತ್ತೆ. ಹೆವಿ ಪ್ರೋಸೆಸ್ ಮಾಡುತ್ತೆ, ಒಂದು 5 ಸೆಕೆಂಡ್ ಪ್ರೋಸೆಸ್ ಮಾಡ್ತೇನಪ್ಪ ಇದು, 5-6 ಸೆಕೆಂಡು. ಬಟ್ ಔಟ್ಪುಟ್ ಲೋ ಲೈಟಲ್ಲೂ ಕೂಡ ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿ ಬರ್ತಾ ಇದೆ ಅಂತ ಅನ್ನಿಸ್ತು. ಅದನ್ನು ಕೂಡ ನನಗೆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಕ್ಯಾಮ್ರಾ ಅಪ್ಲಿಕೇಶನ್ ಸಿಂಪಲ್ ಆಗಿದೆ. ಯೂಸರ್ ನೈಟ್ ಮೋಡು, ಡ್ಯುಯಲ್ ವಿಡಿಯೋ ರೆಕಾರ್ಡಿಂಗು ಪ್ರತಿಯೊಂದು ಕೂಡ ನಿಮಗೆ ಸಿಗ್ತಾ ಇದೆ. ಸಿಂಪಲ್ ಆಗಿದೆ, ಬೇಸಿಕ್ ಕ್ಯಾಮ್ರಾ, ಬಟ್ ಚೆನ್ನಾಗಿದೆ. ಈ ಪ್ರೈಸ್ ಅಂದರೆ ಒಂದು ಒಳ್ಳೆ ಕ್ಯಾಮ್ರಾ ಫೋನ್ ಆಗಬಹುದು ಅಂತ ಅನ್ನಿಸ್ತು. ನೋಡಿ ನಿಮಗೆ ಸ್ಯಾಂಪಲ್ ಇಷ್ಟ ಆಗಿದ್ರೆ ಒಂದು ಆಪ್ಷನ್ ಹಿಡ್ಕೊಂಬ. ಇನ್ನೂ ಕೆಲವೊಂದು AI ಫೀಚರ್ಗಳು ಸಹ ಇದೆ. AI ಎಡಿಟ್ ಜಿನಿ, ವಾಯ್ಸ್ನ ಮುಖಾಂತರ ನೀವು ಎಡಿಟಿಂಗ್ ಮಾಡುವಂಥ ಫೀಚರ್ ಇದರಲ್ಲಿ ಕೊಟ್ಟಿದ್ದಾರೆ. ಯೂಶ್ವಲಿ ಇತ್ತೀಚೆಗೆ ಎಲ್ಲ ಫೋನಲ್ಲೂ ಬರ್ತಾ ಇದೆ. ಎರೇಸಿಂಗ್ ಫೀಚರು, ಅನ್ಬ್ಲರ್ ಮಾಡುವಂಥ ಫೀಚರ್ ಪ್ರತಿಯೊಂದು ಕೂಡ ಇದರಲ್ಲೂ ಸಹ ಇದೆ. ಇನ್ನು ವಿಡಿಯೋಗ್ರಾಫಿಗೆ ಬಂತು ಅಂದರೆ ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ ಫುಲ್ HD 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. 4K ಕೊಟ್ಟಿದ್ದು ಚೆನ್ನಾಗಿರ್ತೈತಿ, ಈ ಬೆಲೆಗೆ ಓಕೆ ಅಂತೀನಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಕೊಟ್ಟಿದ್ದಾರೆ ಮತ್ತು ಫೇಸ್ ಅನ್ಲಾಕ್ ಸಹ ಇದೆ ಮತ್ತು ವೈಡ್ L3 L1 ಕೊಟ್ಟಿಲ್ಲ, L3 ಸಪೋರ್ಟ್ ಇದೆ. ಸೊ ನೀವು ನೆಟ್ಫ್ಲಿಕ್ಸು ಪ್ರೈಮಲ್ಲಿ HD ಕಂಟೆಂಟನ್ನು ಪ್ಲೇ ಮಾಡೋದಕ್ಕೆ ಆಗುವುದಿಲ್ಲ. ಈ ವಿಷಯ ತಳ್ಳಿಟ್ಕೊಳ್ಳಿ. ಇನ್ನು OSಗೆ ಬಂತು ಅಂದರೆ ಸದ್ಯಕ್ಕೆ Android 15 ಬೇಸ್ ಆಗ್ತಿರುವಂಥ Realme UI 6 ಇದೆ. 16 ಕೊಟ್ಟಿದ್ರೆ ಚೆನ್ನಾಗಿರೋದು. ಈ ಪ್ರೈಸ್ ರೇಂಜಿಗೆ ರಿಯಲ್ಮಿನವರು 1-2 ವರ್ಷ ಕೊಟ್ಟರೆ ಅಪ್ಡೇಟ್ನ, ದೊಡ್ಡ ವಿಷಯ. 2 ವರ್ಷ ಕೊಡ್ತಾರಾ ಅನ್ನೋದೇ ಡೌಟ್, ಗೊತ್ತಿಲ್ಲ. ಯಾವುದೇ ಕನ್ಫರ್ಮೇಷನ್ ಅವ್ರು ಕೊಟ್ಟಿಲ್ಲ. ಕನ್ಫರ್ಮೇಷನ್ ಕೊಟ್ಟಿದ್ರೆ ಹೇಳ್ಬೋದಾಗಿತ್ತು. ಸೊ ಈ OS ಚೆನ್ನಾಗಿದೆ, ಬೇಡದಿರೋಂಥ ಅಪ್ಲಿಕೇಶನ್ ಬೇಜಾನಿದೆ. ಅನ್ಇನ್ಸ್ಟಾಲ್ ಕೂಡ ಅದರಲ್ಲಿ ಕೆಲವೊಂದನ್ನು ಮಾಡ್ಕೊಬೋದು. ಕಸ್ಟಮೈಸೇಷನ್ ಆಪ್ಷನ್ ಚೆನ್ನಾಗಿದೆ. ಮೇಲ್ಗಡೆಯಿಂದ ಡ್ರ್ಯಾಗ್ ಮಾಡಿದ್ರೆ ಈ ಟಾಸ್ಕ್ ಬಾರ್ ಎಲ್ಲ ನೋಡೋದಕ್ಕೆ ಆಪಲ್ಲಿಂದು ಟ್ರಾನ್ಸ್ಪರೆಂಟ್ ಡಿಸೈನ್ ರೀತಿ ಮಾಡಿಬಿಟ್ಟವ್ರೆ ಈ ಸಲ. ಮೇಲ್ಗಡೆ ನೋಡಿ ಫುಲ್ ಟ್ರಾನ್ಸ್ಪರೆಂಟ್ ಡಿಸೈನು. ಈವನ್ ಹೋಮ್ ಸ್ಕ್ರೀನು ಅಷ್ಟೇ, ಇಲ್ಲಿ ಕೆಳಗಡೆ ಎಲ್ಲ ಒಂಥರ ಕೆಳಗಡೆ ಬಾಟಮ್ ಇದು ನೋಡಿ ಟ್ರಾನ್ಸ್ಪರೆಂಟ್ ಥರ ಕೊಟ್ಟವ್ರೆ. ಸೊ ಆಪಲ್ನೇ ನೋಡಿ ಮಾಡ್ದಂಗಿದೆ. ಒಟ್ಟಲ್ಲಿ UI ಎಲ್ಲ ಚೆನ್ನಾಗಿದೆ. ಫುಲ್ ಹೆವಿ ಸ್ಮೂತಾಗಿ ರನ್ ಆಗುತ್ತೆ ಅಂತ ಅನ್ನಲ್ಲ. ನಂಗೆ ಅನ್ನಿಸ್ದಂಗೆ 1 ವರ್ಷ ಬಿಟ್ಟು ನಿಮಗೆ ಲೈಟಾಗಿ ಸ್ವಲ್ಪ ಲ್ಯಾಗ್ ಹೊಡಿತಾ ಇದೆಯಲ್ಲ ಅಂತ ಅನ್ನಿಸಬಹುದು ಆಯಿತಾ. ಏಕೆಂದರೆ ಪ್ರೊಸೆಸರ್ ಎಂಟ್ರಿ ಲೆವೆಲ್ 5G ಪ್ರೊಸೆಸರ್ ಆಗಿರೋದ್ರಿಂದ ಡಿಪೆಂಡ್ ನೀವು ಹೆಂಗೆ ಯೂಸ್ ಮಾಡ್ತೀರಾ. ಬೇಸಿಕ್ ಅಪ್ಲಿಕೇಶನ್ ಯೂಸ್ ಮಾಡಿದ್ರೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಹೆವಿ ಅಪ್ಲಿಕೇಶನ್ಸ್ ಹಾಕಿದ್ರೆ ಪಕ್ಕಾ ಗೊತ್ತಾಗುತ್ತೆ ಆಯಿತಾ. ಆಮೇಲೆ ನಾನು ಅನ್ನಿಸ್ಬೋದು. ಆಮೇಲೆ ಇದು ಬಿಟ್ಟರೆ ನಮಗೆ ಈ ಫೋನಲ್ಲಿ ಗೂಗಲ್ ಜೆಮಿನೈ ಇದೆ, ಸರ್ಕಲ್ ಸರ್ಚ್ ಕೊಟ್ಟಿದ್ದಾರೆ ಮತ್ತು ಔಟ್ಡೋರ್ ಮೋಡ್ ಅಂತ ನೀವೇನಾದರೂ ಡೆಲಿವರಿ ಎಲ್ಲ ಮಾಡ್ತೀರಾ ಅಂತ ಅಂದರೆ ಅದಕ್ಕೆ ಒಂದು ಸ್ವಿಚ್ ಮಾಡ್ಕೊಳ್ಳೋದು ಆಟೋಮೆಟಿಕ್ಕಾಗಿ. ನೀವು ಗ್ಲೌಸ್ ಹಾಕಿದರೆ ಆಪರೇಟ್ ಆಗೋ ಥರ, ಬ್ರೈಟ್ನೆಸ್ ತುಂಬ ಮ್ಯಾಕ್ಸಿಮಮ್ ಆಗೋ ಥರ. ಸೊ ಎಲ್ಲ ಫೀಚರ್ ಇದೆ. ಒಟ್ಟಿನಲ್ಲಿ UI ಚೆನ್ನಾಗಿದೆ. ಅಪ್ಡೇಟ್ ಎಷ್ಟು ವರ್ಷ ಅಂತ ಗೊತ್ತಿಲ್ಲ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂದರೆ ಸೂಪರ್ ವಿಷಯ. 7000 mAh ಕೆಪಾಸಿಟಿಯ
ಬ್ಯಾಟ್ರಿ ನಮಗೆ ಈ ಸ್ಮಾರ್ಟ್ಫೋನ್ ಸಿಗ್ತಾಯಿದೆ ಮತ್ತು ಬಾಕ್ಸ್ ಒಳಗೆ 45 ವ್ಯಾಟಿಂದ ಸೂಪರ್ ವೂಕ್ ಚಾರ್ಜರ್ನ ಕೊಟ್ಟಿದ್ದಾರೆ. ಮತ್ತು ಅವ್ರು ಹೇಳೋ ಪ್ರಕಾರ ಈ ಫೋನ್ನ ಬ್ಯಾಟ್ರಿ ಏನೋ 6 ವರ್ಷ ಚೆನ್ನಾಗಿರುತ್ತಂತೆ. ಸೊ ಡಿಗ್ರೇಡ್ ಕಡಿಮೆ ಆಗುತ್ತೆ 6 ವರ್ಷದ ತನಕನೂ ಅಂತ ಅಂತಾರೆ. ಏನು ಸ್ಪೀಕರಿಗೆ ಬಂತು ಅಂದರೆ ಮೋನೋ ಸ್ಪೀಕರ್, ಬಾಟಮ್ ಫೈರಿಂಗ್, ಸ್ಪೀಕರ್ನ ಕ್ಲಾರಿಟಿ ಆ್ಯಕ್ಚುಲಿ ಚೆನ್ನಾಗಿದೆ. 400%ಗೆ ವಾಲ್ಯೂಮ್ ಬೂಸ್ಟ್ ಕೂಡ ಆಗುತ್ತೆ ಆಯಿತಾ. ಸೊ ಓಕೆ, ಈ ಪ್ರೈಸ್ ರೇಂಜಿಗೆ ಸ್ಟೀರಿಯೋ ಕೊಟ್ಟರೆ ಚೆನ್ನಾಗಿರೋದು. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಡ್ಯುಯಲ್ ಬ್ಯಾಂಡ್ ವೈಫೈ, ಬ್ಲೂಟೂತ್ 5.3 ಕೊಟ್ಟಿದ್ದಾರೆ ಮತ್ತು ಅವಶ್ಯಕತೆ ಇರುವಂತೆಲ್ಲ 5G ಬ್ಯಾಂಡ್ಗಳ ಸಪೋರ್ಟ್ ಸಹ ಇದೆ. ಇನ್ನು ಬೇಸಿಕ್ ಸೆನ್ಸಾರ್ಸ್ಗಳಿದ್ದಾವೆ ಮತ್ತು ಆ್ಯಂಬಿಯೆಂಟ್ ಲೈಟ್ ಸೆನ್ಸರ್ ಹಿಂದ್ಗಡೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ಫೋನ್ ಏನಾದರೂ ಒಂದು 10,000 ರೂಪಾಯಿಗೆ ಲಾಂಚ್ ಆದರೆ ನಂಗೆ ಅನ್ನಿಸ್ತಂಗೆ ಸೂಪರ್ ಆಪ್ಷನ್ ಆಗ್ಬೋದು. ನನಗೆ ಈ ಫೋನಲ್ಲಿ ಇಷ್ಟ ಆಗಿದ್ದು ಕೆಲವು ಲುಕ್ ಇಷ್ಟ ಆಯಿತು ಮತ್ತು 144 ಹರ್ಟ್ಸಿಂದು ರಿಫ್ರೆಶ್ ರೇಟ್ ಕೊಟ್ಟಿರುವಂಥದ್ದು ಇಷ್ಟ ಆಯಿತು. ಬಿಟ್ಟರೆ ಕ್ಯಾಮ್ರಾನು ಒಂದು ಲೆವೆಲಿಗೆ ಚೆನ್ನಾಗಿದೆ, ಬ್ಯಾಟ್ರಿ ದೊಡ್ಡದಿದೆ, ಇದಿಷ್ಟು ಇಷ್ಟ ಆಯಿತು. ಇಷ್ಟ ಆಗದೇ ಇರುವಂಥದ್ದು ಪ್ರೊಸೆಸರ್ ಇನ್ನೂ ಚೆನ್ನಾಗಿರ್ಬೋದಾಗಿತ್ತು. ರ್ಯಾಮ್ ಸ್ಟೋರೇಜ್ ಸ್ಟ್ಯಾಂಡರ್ಡ್ ಆಗಿದೆ. ಅದು ಬಿಟ್ಟರೆ ಡಿಸ್ಪ್ಲೇ ಫುಲ್ HD ಕೊಡ್ಬೋದಾಗಿತ್ತು. ಸೊ ಈ ರೀತಿ ಕೆಲವೊಂದು ಸಣ್ಣ ಪುಟ್ಟ ಇದು ಪ್ರೊಸೆಸರ್ ಕೂಡ ಇಂಪ್ರೂವ್ ಆಗ್ಬೋದಾಗಿತ್ತು, ದೊಡ್ಡದು ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದು ಕೊಡ್ಬೋದಾಗಿತ್ತು ಆಯಿತಾ. ಐ ಹೋಪ್ ಇವರು ಒಂದು 10,000 ರೂಪಾಯಿಗೆ ಲಾಂಚ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. 10,000 11,000 ರೂಪಾಯಿ ಮ್ಯಾಕ್ಸಿಮಮ್. 11,000 ರೂಪಾಯಿಗೆ ಲಾಂಚ್ ಆದರೆ ಒಳ್ಳೆ ಆಪ್ಷನ್ ಆಗುತ್ತೆ, ಆ್ಯಕ್ಚುಲಿ ಒಳ್ಳೆ ಆಪ್ಷನ್ ಆಗುತ್ತೆ. ಅದ್ರ ಮೇಲಕ್ಕೆ ಯೋಚನೆ ಮಾಡಬೇಕು. 12, 13 ಆದರೆ ಗೊತ್ತಿಲ್ಲ, ಬೇರೆ ಆಪ್ಷನ್ ಬೇಜಾನಿದಾವೆ ನಂಗೆ ಅನ್ನಿಸ್ತಂಗೆ. ಒಟ್ಟಿಗೆ 10, 11ಕ್ಕೆ ಸೂಪರ್ ಆಪ್ಷನ್ ಅಂತ ನನ್ನ ಅಭಿಪ್ರಾಯ. ನಿಮ್ಗಿದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.